Excel Techno School, ಗುರುವಾಯನಕೆರೆ, ವೇಣೂರು. Admission open now. ಸಾರ್ವಜನಿಕ ವಿರುದ್ಧ ವರ್ತಿಸಬೇಕು ಅಂತ ಆದೇಶ ಬಂದಿದೆ. ಈ ಬೆನ್ನಲ್ಲೇ ವರ್ತೂರು ಪೊಲೀಸರ ಕ್ರಮ ನನಗೆ ನನ್ನ ಗಮನಕ್ಕೆ ಬಂದಿದೆ. ಅದು ಅವರಿಗೆ ಕಮಿಷನರ್ಗೆ ಬೆಳಗ್ಗೆ ನನಗೆ ವರದಿ ಕೊಡಿ ಅಂತ ಕೇಳಿದ್ದೇನೆ. ಮಹಿಳಾ ಪೊಲೀಸು ಹೊಡೆದಿದ್ದಾರೆ ಅಂತ ಹೇಳಿ ನನ್ನ ಗಮನಕ್ಕೆ ಬಂದಿದೆ. ಅದ್ರ ಬಗ್ಗೆ ಡೀಟೇಲ್ ರಿಪೋರ್ಟ್ ಕೊಡಿ ಅಂತ ಕೇಳಿದ್ದೀನಿ. ಆಮೇಲೆ ಅದಾದ್ಮೇಲೆ ಅದಕ್ಕೆ ಏನು ಕ್ರಮ ತಗೋಬೇಕು ಪೊಲೀಸ್ನವ್ರ ಮೇಲೆ ನಿನ್ನೆ ಮುಖ್ಯಮಂತ್ರಿಗಳು ಏನೇ ಆದ್ರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಸುಮ್ಮನೆ ಅನಗತ್ಯವಾಗಿ ಚರ್ಚೆ ಆಗ್ತಿದೆ ಸಿಎಂ ವಿಚಾರ ಅಂತ ಹೇಳಿಕೆಯನ್ನು ಕೊಡ್ತಾರೆ. 15ನೇ ತಾರೀಕು ಸಂಪುಟ ಪುನರಚನೆ ಸಂಬಂಧ ಮಾತಾಡೋದಕ್ಕೆ ರಾಹುಲ್ ಗಾಂಧಿ ಭೇಟಿ ಮಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ. ಅಲ್ಲ, ನಾವೆಲ್ಲ ಅದನ್ನೇ ಹೇಳ್ತಾ ಇದ್ದು. ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಲ್ಲ, ಹೈಕಮಾಂಡ್ನ ನಾವು ಯಾರೇ ಕಾಂಗ್ರೆಸ್ ಪಕ್ಷದ ಸದಸ್ಯರು ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದನ್ನು ಗೌರವಿಸ್ತೀವಿ. ಪದೇ ಹೇಳ್ತಲೇ ಇದ್ದೀವಿ. ನೀವೇ ಅದನ್ನ ಕೆದಕ್ತಾ ಇರ್ತೀರಾ. ನಾವು ಹೈಕಮಾಂಡ್ ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತಿದೆ. ಹೈಕಮಾಂಡ್ ನಲ್ಲಿ ಏನ್ ತೀರ್ಮಾನ ಆಗುತ್ತೆ ಅದನ್ನ ನಾವು ಪಾಲಿಸ್ಕೊಂಡು ಹೋಗ್ತೀವಿ. ಯಾರು ಪಾಲಿಸೋದಿಲ್ಲ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಾರೆ. ಇದು ಇವತ್ತಿನ ವಿಚಾರ ಅಲ್ಲ. ಇದು ಮೊದಲಿಂದಾನು ನಡ್ಕೊಂಡು ಬಂದಿರೋದು ಕಾಂಗ್ರೆಸ್ನಲ್ಲಿ. ಎಷ್ಟೋ ಸಾರಿ ವಿರೋಧ ಪಕ್ಷದವರು ನಮ್ಮ ಮೇಲೆ ಕಮೆಂಟ್ ಮಾಡಿದ್ದಾರೆ, ನೀವೆಲ್ಲ ಹೈಕಮಾಂಡ್ನ ಗುಲಾಮರು ಹಾಗೆ ಎಲ್ಲ ಮಾತಾಡಿದ್ದಾರೆ. ಈಗ ಅವರು ಅದೇ ಪದ್ಧತಿನ ಅನುಸರಿಸ್ತಾ ಇದ್ದಾರೆ. ಬಿಜೆಪಿಯಲ್ಲೂ ಕೂಡ ಈಗ ಹೈಕಮಾಂಡಿನ ಇದು ಬಂದ್ಬಿಟ್ಟಿದೆ. ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿರೋದು ಸರಿ ಇದೆ. ಅವರು ಹೈಕಮಾಂಡ್ನವ್ರು ಏನ್ ಹೇಳ್ತಾರೋ ಅದನ್ನ ನಾನು ಪಾಲಿಸ್ತೀನಿ ಅಂತ ಅವ್ರು ಮೊದಲಿಂದಾನು ಹೇಳಿದ್ದಾರೆ. ಈಗಲೂ ಅದನ್ನೇ ಹೇಳಿದ್ದಾರೆ. ನೋಡಿ, ನಾನು ಆಗ್ಲೇ 2 ಸಾರಿ ಕ್ಲಾರಿಫಿಕೇಶನ್ ಕೊಟ್ನಪ್ಪ. ಯಾವಾಗ ತುಮಕೂರಿಗೆ ಬಂದಾಗ ರಾಜಣ್ಣ ಅವ್ರ ಮನೆಯಲ್ಲಿ ಮೈನ್ ರೋಡಲ್ಲಿ ಇದೆ ಮನೆ. 2-3 ಸಾರಿ ಅವರು ಊಟಕ್ಕೆ ಕರೆದಾಗ ಹೋಗಿದ್ದಾರೆ. ನಾವೆಲ್ಲ ಹೋಗಿದ್ದೇವೆ. ಈಗಲೂ ಕರೆದಿದ್ದಾರೆ, ಈಗಲೂ ಹೋಗ್ತೀವಿ ನಾವೆಲ್ಲ. ಮುಖ್ಯಮಂತ್ರಿಗಳು ಬರ್ತೀನಿ ಅಂತ ಹೇಳಿದ್ದಾರೆ. ನಾವು ಎಲ್ಲ ಹೋಗ್ತೀವಿ ಊಟಕ್ಕೆ. ಅವರು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನ ಮಾತಾಡಕ್ ಬಂದಿದ್ರು. ಹಾಗಾಗಿ ಚರ್ಚೆ ಮಾಡಿದ್ದೇವೆ. ಅವರ ಇಲಾಖೆಗೆ ಸಂಬಂಧಪಟ್ಟಿದ್ದು ಗೊತ್ತಿಲ್ಲಪ್ಪ. ಯಾರು ಹೋಗ್ತಾರೆ ಅಂತ ಗೊತ್ತಿಲ್ಲ. ನಾನು ಸದ್ಯಕ್ಕಂತೂ ಯೋಚನೆ ಮಾಡಿಲ್ಲ. ಅವಶ್ಯಕತೆ ಬಿದ್ರೆ ಹೋಗ್ತೇನೆ. No, whatever it is, I have asked for a report of the yesterday's incident. I have asked for a detailed report, and we'll see if the fault lies with the constable. Definitely, we will initiate action on her. Yesterday, Siddharamaiah said that high-command final leadership changes the cabinet issue. No, whatever it is, if it is a reshuffle, if it is a change of leadership, and anything of that sort is definitely will be decided by the High Command. Congress has a system. It's a system developed over a period of so many years that High Command is supreme. So High Command, whatever decision it takes, we all follow. Every congressman follows. The CM also said that he'll be going to Delhi on November 15 regarding cabinet reshuffle. Now, if he has said it, we'll take a note of it. And yeah. Before he said he will fulfill 5 years, but now he's changing his statement also. No. From the beginning, he has said that he will complete 5 years term. But in case if the High Command decides otherwise, he will abide by that. That is what he has said. From the beginning, he has said. No. From the beginning, he has said the same thing, and now he has repeated that. So, in a closed meeting which happened yesterday with respect to RSS, the RSS has mentioned BJP leaders to show the misdeeds of Congress government and not allow the Congress ministers or the MLAs to talk about RSS. No, that is their plan of action. We have some other plan for that. We have our own strategy. They have their own strategy. That is how the politics works in India. So we will see. ಅಕಾಲಿಕವಾಗಿ ಕೆಲವು ಇಲಾಖೆಗಳಲ್ಲಿ ಸರ್ ಸಾಮೂಹಿಕ ವರ್ಗಾವಣೆ ಆಗ್ತಾ ಇದೆ ಸರ್. ಏನ್ ಸೂಚಿಸ್ತಾ ಇದೆ ಅಂತ ಕೆಲವು ಹಿರಿಯ ಸಚಿವರಿಗೆ ಕೊಡ್ತಾರ ಏನು ನೆಸೆಸಿಟಿ ನೋಡಿಕೊಂಡು ಡಿಪಾರ್ಟ್ಮೆಂಟ್ಗಳಲ್ಲಿ
ವರ್ಗಾವಣೆ ಮಾಡ್ತಾರೆ. ಈಗ ವರ್ಗಾವಣೆ ನಿಂತಿದೆ, ಎಕ್ಸೆಪ್ಟ್ ಪೊಲೀಸ್ ಇಲಾಖೆ ಬಿಟ್ರೆ ಎಲ್ಲ ಇಲಾಖೆನಲ್ಲೂ ವರ್ಗಾವಣೆ ನಿಂತಿದೆ. ಯಾಕಂದ್ರೆ ಪೊಲೀಸ್ ಇಲಾಖೆಯಲ್ಲಿ ನಮಗೆ ಟೈಮ್ ಫ್ರೇಮ್ ಇಲ್ಲ. ಯಾವಾಗ ನೆಸೆಸಿಟಿ ಇದೆ ಅವಾಗ ಮಾಡ್ತೇವೆ. ಬೇರೆ ಇಲಾಖೆನದ್ದು ನಾನು ಗಮನದಲ್ಲಿಲ್ಲ, ಆದ್ರೆ ನಮ್ಮ ಇಲಾಖೆನಲ್ಲಿ 365 ಡೇಸು ನಡೀತಾ ಇರುತ್ತೆ. ಹಿರಿಯ ಸಚಿವರನ್ನ ಕೈ ಬಿಡುವ ಆತಂಕ ಇದೆಯಾ? ಗೊತ್ತಿಲ್ಲಪ್ಪ, ಅದನ್ನ ನಾವು ಹೇಳಕ್ಕಾಗೋದಿಲ್ಲ. ಅದನ್ನ ರಿಶಫಲ್ ಮಾಡ್ತಾರೆ ಅಂತ ಮುಖ್ಯಮಂತ್ರಿಗಳು ಹೇಳುವಾಗ ಅದು ಅವರ ವಿವೇಚನೆಗೆ ಬಿಟ್ಟಿದ್ದು, ಹೈಕಮಾಂಡ್ ವಿವೇಚನೆಗೆ ಬಿಟ್ಟಿದ್ದು. ಸಹಜವಾಗಿ ಹೊಸಬ್ರಿಗೆ ಅವಕಾಶ ಸಿಗ್ಬೇಕಲ್ಲ, 2.5 ವರ್ಷ ಆದ್ಮೇಲೆ ಬೇರೆ ಆಕಾಂಕ್ಷಿಗಳು ಬೇರೆ ಕೇಳಿ ಏನಾದ್ರು. ನಾಯಕತ್ವ ಬದಲಾವಣೆ ಆಗ ಸಂದರ್ಭ ಬಂದ್ರೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಬೇರೆ ಕೇಳಿಯಪ್ಪ, ಮುಖ್ಯಮಂತ್ರಿ ಮಿನಿಮಂತ್ರಿ ಇದೆಲ್ಲ ಬಿಟ್ಟು ಬೇರೆ ಏನಾರು ಕೇಳ್ರಿ. ಇವತ್ತು ಸರ್ ಬಾಗಲಕೋಟೆಯಲ್ಲಿ ರೈತರು ಕಬ್ಬು ಬೆಳೆಗಾರರು ಹೋರಾಟ ಮಾಡಿದ್ದಾರೆ, ಬಿಜೆಪಿ ನಿಯೋಗ ಹೋಗ್ತಾ ಇದೆ. ನೋಡಿ, ಅಲ್ಲಿ ನಾನು ಈಗಾಗಲೇ ಸಕ್ಕರೆ ಖಾತೆಯನ್ನು ಹೊಂದಿರತಕ್ಕಂಥ ಸಚಿವರಾದ ಶಿವಾನಂದ ಪಾಟೀಲ್ ಅವರ ಜೊತೆ ಮಾತಾಡಿದ್ದೇನೆ. ಆದಷ್ಟು ಬೇಗ ಅದೇನು ಸಮಸ್ಯೆ ಇದೆ, ಬೆಲೆ ನಿಯಂತ್ರಣ ಮಾಡ್ತಕ್ಕಂಥದ್ದು ಅಥವಾ ಬೆಲೆ ಫಿಕ್ಸ್ ಮಾಡ್ತಕ್ಕಂಥದ್ದು, ಅದನ್ನ ತೀರ್ಮಾನ ಮಾಡಿ ರೈತರಿಗೆ ಸಮಸ್ಯೆ ಇದ್ರೆ ಬಗೆಹರಿಸ್ಕೊಡಿ. ಇಲ್ಲದೆ ಇದ್ರೆ ನಮಗೆ ಪೊಲೀಸಿಗೆ ಬಹಳ ಕಷ್ಟ ಆಗ್ತದೆ ನಿಯಂತ್ರಣ ಮಾಡೋದಕ್ಕೆ ಅಂತೇಳಿ ನಿನ್ನೆ ಕೂಡ ನಾನು ಶಿವಾನಂದ ಪಾಟೀಲ್ ಅವರ ಜೊತೆ ಮಾತಾಡಿದ್ದೇನೆ. ಅವರು ಕೂಡ ಅವರ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ, ಶುಗರ್ ಫ್ಯಾಕ್ಟರಿ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ, ಅವ್ರನ್ನೆಲ್ಲ ಕರೆದು ಸತೀಶ್ ಜಾರಕಿಹೊಳಿ ಅವರು, ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಶಿವಾನಂದ ಪಾಟೀಲ್ರು, ಮಂತ್ರಿಗಳೇನಿದ್ದಾರೆ ಅವರು, ಆ ಭಾಗದ ಮಂತ್ರಿಗಳು, ಅವರೆಲ್ಲ ಕೂತು ಮಾತಾಡಿ ಬಗೆಹರಿಸ್ತೀವಿ ಅಂತೇಳಿ ನಮ್ಗೆ ಹೇಳಿದ್ದಾರೆ. ನಿನ್ನೆ ಇದ್ದಕ್ಕಿದ್ದಾಗೆ ಒಬ್ರು ರೈತರು ವಿಷ ಕುಡಿದ್ಬಿಟ್ಟಿದ್ರು. ಆ ವಿಷ ಕುಡಿದು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ರು, ಅವರಿಗೆ ಸೇವ್ ಮಾಡಿದ್ದಾರೆ ನಮ್ಮ ಪೊಲೀಸ್ನವರು. ಈ ರೀತಿ ಘಟನೆಗಳಾಗಬಾರ್ದು. ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆದಾಗ ನಮಗೆ ಪೊಲೀಸಿಗೇನೆ ಸವಾಲಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಕೂಡ ಮಾತಾಡಿದ್ದೇನೆ. ಹೋಪ್ಫುಲಿ ಇಟ್ ವಿಲ್ ಆಲ್ ಬಿ ರಿಸಾಲ್ವ್ಡ್. ಇಲ್ಲ, ಬಿಜೆಪಿಯವರು ಅವ್ರು ಮಾಡಲೇಬೇಕಲ್ಲ, ಅದು ಅವರು ಮಾಡೇ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಇಂಥ ಅವಕಾಶಗಳು ಬಿಡ್ತಾರ. ಉಚ್ಚಿಕಾಚಾರದಲ್ಲಿ ಸರ್ಕಾರ ತೊಡಗಿದೆ, ರೈತರ ಸಮಸ್ಯೆ ನೋಡ್ತಾ ಇಲ್ಲ ಅಂತ ಆರೋಪ. ಅವರಿದ್ದಾಗ ಏನಾಗಿತ್ತು ಅಂತ ಸ್ವಲ್ಪ ಹಿಂದಕ್ಕೆ ತಿರುಗಿ ನೋಡ್ಕೊಂಡ್ರೆ ಬಹಳ ಒಳ್ಳೇದವರು. Priyank Kharge made a serious allegation against RSS. Thank you so much. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.